ಈ ಸಂಜೆ ಯಾಕೆ ಈಗ ಆಡ್ತಾನೋ ಏನು, ತಲೆನೇ ಕೆಟ್ಟೋಯ್ತು. ಏನು ಹುಡುಗ ಇವನು, ಛೇ. ಅಜ್ಜಿ, ನೀವಿನ್ನೂ ಮಲಗಿಲ್ವಾ? ಟೈಮ್ ಇಷ್ಟೊತ್ತಾಗಿದೆ. ಈ ಗಲಾಟೆಲಿ ನಂಗೆ ನಿದ್ದೆನೇ ಬರ್ತಾ ಇಲ್ಲ ಕಣೆ. ಹೌದು, ನಿನ್ನೆ ಮರಲಿಲ್ವಾ? ಈ ಸಂಜು ಅಣ್ಣ ಮಾಡಿದ ಗಲಾಟೆಗೆ ನಂಗೂ ನಿದ್ದೆನೇ ಬರ್ತಿಲ್ಲ ಅಜ್ಜಿ, ತಲೆ ಕೆಟ್ಟೋಗಿದೆ. ಹೋ, ನೀನು ರಿಲ್ಯಾಕ್ಸ್ ಆಗಬೇಕು ಅಂದರೆ ನನ್ನ ಹತ್ರ ಅಲ್ಟಿಮೇಟ್ ಒಂದು ಐಡಿಯಾ ಇದೆ. ಐಡಿಯಾನಾ? ಏನು? ಬಾರೇಲಿ, ಯಾರಿಗೂ ಹೇಳ್ದೆ ನಾವಿಬ್ಬರು ಆಚೆ ಹೋಗಿ ಸುತ್ತಾಡ್ಕೊಂಡು ಬರೋಣವಾ? ವಾಟ್? ಅಜ್ಜಿ, ಸ್ವಲ್ಪ ಗಡಿಯಾರ ನೋಡು, ರಾತ್ರಿ ಆಗಿದೆ. ಇಷ್ಟೊತ್ನಲ್ಲಿ ಆಚೆ ಹೋಗ್ಬೇಕಾ? ಅಯ್ಯೋ, ರಾತ್ರಿ ಆಗಿದೆ ಅಂತ ನನಗೂ ಗೊತ್ತು ಕಣೆ. ರಾತ್ರಿ ಹೊತ್ತು ಹೊರಗಡೆ ಹೋಗಬಾರ್ದು ಅಂತ ಯಾರು ಮಹಾನ್ ವ್ಯಕ್ತಿಗಳು ಬರೆದಿಟ್ಟಿದ್ದಾರ. ನನಗ್ಯಾಕೋ ರಂಗನಾಥ ಸ್ವಾಮಿ ದರ್ಶನ ಮಾಡಬೇಕು ಅನಿಸ್ತಾ ಇದೆ. ಭಕ್ತಿ ಹುಕ್ಕಿ ಹುಕ್ಕಿ ಹರಿತಾ ಇದೆ. ಅದಕ್ಕೆ ಹೋಗೋಣ ಅಂದ್ಕೊಂಡೆ. ರಂಗನಾಥ ಸ್ವಾಮಿ ದೇವಸ್ಥಾನನಾ? ನಮ್ಮ ಏರಿಯಾದಲ್ಲಿ ಎಲ್ಲಿದೆ? ಇಲ್ಲೇ ಒಂದು ಕಡೆ ಇದೆ ಕಣೆ, ನಾನು ತೋರಿಸ್ತೀನಿ. ಆದರೆ ಇಷ್ಟೊತ್ತಿನಲ್ಲಿ ದೇವಸ್ಥಾನ ಓಪನ್ ಇರುತ್ತಾ? ಇರುತ್ತೆ, ನಿನಗೆ ಗೊತ್ತಿಲ್ಲ ಅಷ್ಟೆ. ರಾತ್ರಿ ಹೊತ್ತು ನನಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಸ್ದಾಗೆಲ್ಲ ನನ್ನ ಡಾರ್ಲಿಂಗ್ ಕರ್ಕೊಂಡು ಹೋಗ್ತಾ ಇದ್ದ, ನಿನಗೆ ಗೊತ್ತಾ? ಆದರೆ ಇವತ್ತು ಅವನ್ನ ಕರೆಯೋ ಚಾನ್ಸ್ ನನಗಿಲ್ಲ. ನೀನು ನನ್ನ ಜೊತೆ ಬರ್ತೀಯಾ? ಏನು, ನೀವಿಬ್ರು ರಾತ್ರಿ ಹೊತ್ತು ದೇವಸ್ಥಾನಕ್ಕೆ ಹೋಗ್ತಿದ್ರಾ? ಈ ವಿಷಯ ನನಗೆ ಗೊತ್ತೇ ಇರಲಿಲ್ವಲ್ಲ. ಅದು ತುಂಬ ಸೀಕ್ರೆಟು. ಆ ವಿಷಯ ಈ ಮನೇಲಿ ಯಾರಿಗೂ ಗೊತ್ತಿಲ್ಲ. ನನಗೆ ಕಂಪ್ನಿ ಕೊಡೋರು ಯಾರೂ ಇಲ್ಲ. ಅದಕ್ಕೆ ನನ್ನ ಸೀಕ್ರೆಟ್ನ ನಿನ್ನ ಹತ್ರ ರಿವೀಲ್ ಮಾಡ್ತಾ ಇದ್ದೀನಿ. ಜಾಲಿಯಾಗಿ ಸುತ್ತಾಡ್ಕೊಂಡು ಬರೋಣ, ಏನಂತೀಯ? ಅಜ್ಜಿ, ಏನಜ್ಜಿ ಇದು? ಒಂದ್ ಕಡೆ ದೇವಸ್ಥಾನ ಅಂತೀಯ, ಇನ್ನೊಂದ್ ಕಡೆ ಜಾಲಿಯಾಗಿ ಸುತ್ತಾಡೋದು ಅಂತೀಯ. ಏನ್ ವಿಷಯ ಅಂತ ಕರೆಕ್ಟಾಗಿ ಹೇಳು. ಅದು ಅದು ನೀನು ನನ್ನ ಜೊತೆಗೆ ಬರೋಕ್ಕೆ ಓಕೆ ಅಂದರೆ ನಾನು ಹೇಳ್ತೀನಪ್ಪ. ಓಕೆ, ನನ್ನ ಕಡೆಯಿಂದ ಗ್ರೀನ್ ಸಿಗ್ನಲ್. ಬರ್ತೀನಿ, ಹೇಳು. ಅದೇನು ಗೊತ್ತಾ, ಈ ರೋಡ್ ಸೈಡಲ್ಲಿ ಪಾನಿಪುರಿ, ಬೇಲ್ಪುರಿ, ಗೋಬಿ ಮಂಚೂರಿ, ಐಸ್ ಕ್ರೀಮ್ ಇದೆಲ್ಲ ಮಾರ್ತಾ ಇರ್ತಾರೆ. ಅಮ್ಮೋ, ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ ಕಣೆ, ಜೋಲು ಸುರಿತಾ ಇದೆ. ಹೋಗಿ ಎಲ್ಲ ಟೇಸ್ಟ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ, ಬರ್ತೀಯಾ? ಓಹೋ, ಇದಾ ವಿಷಯ. ಆದ್ರೆ ಈ ವಯಸ್ಸಲ್ಲಿ ಈ ಹೊತ್ತಲ್ಲಿ ರೋಡ್ ಸೈಡಲ್ಲಿ ತಿಂತೀಯಾ? ಹೆಲ್ತ್ ಅಪ್ಸೆಟ್ ಆಗಲ್ವಾ? ನಾನೇನು ದಿನ ತಿಂತೀನಾ? 6 ತಿಂಗಳಿಗೋ 1 ವರ್ಷಕ್ಕೋ ಒಂದ್ಸಲ ತಿಂತೀನಿ ಅಷ್ಟೇ. ದಿನ ತಿನ್ನೋಕ್ಕೆ ನಾನು ಡಾರ್ಲಿಂಗ್ ಬಿಡಲ್ಲ. ಆದರೆ ಆ ರೋಡ್ ಸೈಡಲ್ಲಿ ತಿಂತೀವಲ್ಲ, ಆ ಮಜ್ಜನೇ ಬೇರೆ ಕಣೆ. ಯಾಕೆ 5 ಸ್ಟಾರ್ ಹೋಟ್ಲಲ್ಲಿ ತಿಂದರೂ ಆ ಟೇಸ್ಟ್ ಬರಲ್ಲ. ಅದ್ರ ರುಚಿ ನಿನಗೆ ಗೊತ್ತಿಲ್ಲ. ಬಾ, ಇವತ್ತು ತೋರಿಸ್ತೀನಿ, ಬಾ. ಅಜ್ಜಿ, ರಂಗನಾಥ ಸ್ವಾಮಿ ದರ್ಶನ ಮಾಡ್ತೀನಿ ಅಂದ್ಬಿಟ್ಟು ಮಾಡದೆ ಇದ್ರೆ ಹೇಗೆ? ಆ ದೇವ್ರಿಗೆ ಗೊತ್ತಿಲ್ಲದಿರೋದು ಏನೇ ಇದೆ. ಇದನ್ನೆಲ್ಲ ತಿನ್ನಬೇಕು ಅಂತ ನನ್ನ ಮನಸ್ಸಲ್ಲಿ ಆಸೆ ಹುಟ್ಟಿಸಿದ್ದು ಆ ರಂಗನಾಥ ತಾನೆ. ಆಹಾ, ಕಳ್ಳಿ ಅಜ್ಜಿ. ಬಾ, ಗೋಬಿ ಸ್ಟಾಲ್ ರಂಗನಾಥನ್ ದರ್ಶನ ಮಾಡ್ಕೊ ಬರೋಣ. ಕಮ್ ಆನ್, ಬನ್ನಿ. ನೋಡು, ಇವಳು ಯಶೋಧ ಅಂತ ಮಲ್ಗೆ ಹೂವು ಕಟ್ತಾಳೆ ಕಣೆ. ಎಷ್ಟು ಮೊತ್ತ ಕಟ್ತಾಳೆ ಗೊತ್ತಾ? ತುಂಬ ಒಳ್ಳೆಯವಳು ಕಣೆ. ನೋಡು, ಅಂಗಡಿ ಇದೆಯಲ್ಲ, ಬಜ್ಜಿ ಅಂಗಡಿ, ಹೀರಣ್ಣ ಅಂತ ಮೆಣಸಿನ್ಕಾಯಿ ಬಜ್ಜಿ ಆಗ್ತಾನೆ ನೋಡು. ಅದು ನೆನ್ಸ್ಕೊಂಡ್ರೆ ಸಾಕು, ನನ್ನ ಬಾಯಲ್ಲಿ ನೀರು ಬರುತ್ತೆ. ಆಮೇಲೆ ಅಲ್ಲಿರಲ್ಲ, ಅವಳು ಮಂಜುಳಾ ಅಂತ ತುಂಬ ಒಳ್ಳೆಯವಳು ಕಣೆ. ಪಾಪ ಗಂಡ ಇಲ್ಲ, ಮಕ್ಕಳು ಸಾಕೋಕ್ಕೋಸ್ಕರ ಹಣ್ಣಿನ ಅಂಗಡಿ ಇಟ್ಟಿದ್ದಾಳೆ. ಎಷ್ಟು ಒಳ್ಳೆಯವಳು ಗೊತ್ತಾ? ಮಕ್ಕಳು ರಾತ್ರಿ ಕಷ್ಟಪಡ್ತಾಳೆ. ಅಜ್ಜಿ, ನಿಂಗೆ ಇವ್ರ ಹೆಸರು ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಾ ನಿಂಗೆ? ನೀನಿಲ್ಲಿ ತಿನ್ನೋದಕ್ಕೆ ಬರ್ತೀಯೋ ಇವ್ರ ಜೀವನದ ಬಯೋಗ್ರಫಿ ಓದೋದಕ್ಕೆ ಬರ್ತೀಯಾ? ಕಂದ, ನಾವು ಒಂದು ಕಡೆ ಬಂದಾಗ ಎಲ್ಲರ ಹತ್ರ ನಗ್ನಗ್ತಾ ಮಾತಾಡಬೇಕು. ಆ ಕಷ್ಟ ಏನು ಸುಖ ಏನು ಅಂತ ತಿಳ್ಕೋಬೇಕು. ಬೇರೆಯವ್ರ ಜೀವನನ ಹತ್ರದಿಂದ ನೋಡೋದೇ ಒಂದು ದೊಡ್ಡ ಅನುಭವ. ಇವ್ರ ಕಷ್ಟಗಳ ಮುಂದೆ ನಮ್ಮ ಕಷ್ಟ ಏನೂ ಅಲ್ಲ ಕಣೆ. ಹೌದಲ್ವಾ? ಯು ಆರ್ ರೈಟ್ ಅಜ್ಜಿ. ಇದನ್ನೆಲ್ಲ ನಿಮ್ಮ ತಾತ ನನ್ನ ಕಲಿಸಿದ್ದು. ಅವ್ರಿಗೆ ಮೇಲು ಕೀಳು, ಶ್ರೀಮಂತ ಬಡವ ಈ ಥರ ಭೇದ ಭಾವನೆ ಇರಲಿಲ್ಲ ಕಣೆ. ಯಾರೇ ಸಿಕ್ಕಿದ್ರು ಅವನ್ನ ಬಾಯಿ ತುಂಬ ಮಾತಾಡ್ಸೋರು. ಆ ಕಷ್ಟ ಏನು ಅಂತ ತಿಳ್ಕೊಂಡು ಸ್ಪಂದಿಸೋರು. ತಾತ ಎಷ್ಟು ಗ್ರೇಟ್ ಅಲ್ವಾ? ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಅಯ್ಯೋ, ನಾನೊಬ್ಳು ನಿನ್ನ ಪಾನಿಪುರಿ ತಿನ್ನ ಅಂತ ಕರ್ಕೊಂಡು ಬಂದು ನಾನು ಮಾತಾಡ್ತಾ ಇದ್ದೀನಿ. ಸಾರಿ ಕಣೆ, ಬಾ
ನಂಗಂತೂ ತುಂಬಾ ಹಶ್ವಾಗ್ತಾ ಇದೆ, ಪಾನಿಪುರಿ ಕೊಡ್ತೀನಿ. ಹಸಿವಾ ಕ್ರೇವಿಂಗಾ? ಅಯ್ಯೋ ಯಾವ್ದೋ ಒಂದು ಬಾರೆ. ಇದೇನಜ್ಜಿ ಮ್ಯಾಜಿಕ್ಕು? ಅದ್ ಯಾವಾಗ ನಿನ್ ಫ್ರೆಂಡಿಗೆ ಇಲ್ಲಿ ಫೋನ್ ಮಾಡಿ ಬರೋದಕ್ಕೆ ಹೇಳ್ದೆ? ನನ್ನ ಫ್ರೆಂಡಾ? ಇಷ್ಟೊತ್ತಲ್ಲಿ ಇಲ್ಲಿ ಯಾಕೆ ಬರ್ತಾರೆ? ಅಲ್ಲಿ ನೋಡು. ಅಯ್ಯೋ ದೇವ್ರೆ, ಇವಳು ಯಾಕೆ ಇಲ್ಲಿ ಬಂದಿದ್ದಾಳೆ? ಅವಳ ಕಣ್ಣನ್ನು ನಾವು ಬೀಳೋದ್ ಬೇಡ ಕಣೆ. ಬಾರೆ ಬಾರೆ ಅಯ್ಯೋ, ಬಾರೆ. ಅಜ್ಜಿ ಅಜ್ಜಿ ಬೆಸ್ಟ್ ಫ್ರೆಂಡ್ ಅಂತೀಯಾ, ಮತ್ ಈಗ ಯಾಕೆ ಕಳ್ಳ ಪೊಲೀಸ್ ತರ ಬಚ್ಚಿಟ್ಕೋತಿದ್ಯಾ? ಅಯ್ಯೋ ನಿನ್ ಗೊತ್ತಾಗಲ್ಲ, ಸುಮ್ನೆ ರೇ. ಅವಳಿಗೆ ಏನಾರು ಅವಳನ್ನ ಬಿಟ್ಬಿಟ್ಟು ನಾನು ತಿನ್ನಕ್ ಬಂದಿದ್ದೀನಿ ಅಂತ ಗೊತ್ತಾದ್ರೆ ನನ್ನ ಬೆಂಡೆತ್ತು ಬಿಡ್ತಾಳೆ. ಲಚ್ಚಿ ಅಲ್ವಾ? ಏನ್ ಮಾಡ್ತಿದ್ದಾಳೆ ಇವಳು? ಓ, ನನ್ನ ಬಿಟ್ಟು ಪಾನಿಪುರಿ ತಿನ್ನಕ್ ಬಂದಿದ್ದಾಳ? ಮಾಡ್ತೀನಿ ಇವಳಿಗೆ. ಅವಳೆಲ್ಲೂ ಕಾಣಿಸ್ತಾ ಇಲ್ಲ, ನಾನ್ ಬಚಾವಾಗ್ಬಿಟ್ಟೆ. ಬಾರೆ ಪಾನಿಪುರಿ ತಿನ್ನಣ್ಣ. ಚೆನ್ನಾಗಿದ್ದೀರಾ? 2 ಪ್ಲೇಟು ಬೇಲ್ಪುರಿ ಕೊಡಿ, ಖಾರ ಸ್ವಲ್ಪ ಜಾಸ್ತಿ ಹಾಕಿ. 2 ಅಲ್ಲ 3. ನೋಡ್ಚಡೆ, ನೀನೇ ಅವಳಿಗೆ ಬಂದೆ? ಅದಾ, ನೀನು ನನ್ನ ನೋಡಿ ಬಚ್ಚಿಟ್ಕೊಳ್ತಾ ಇದ್ಯಲ್ಲ, ಆಗ್ಲೇ ಬಂದೆ. ಹೋಗೆ, ನಾನು ಯಾಕೆ ಬಚ್ಚಿಟ್ಕೊಳ್ಳಿ? ಅದು ಇವಳು ಫಸ್ಟ್ ಟೈಮ್ ನನ್ನ ಜೊತೆ ಬಂದಿರೋದು, ಅದಕ್ಕೆ ಯಾವ್ಯಾವ ಅಂಗಡಿಲಿ ಏನೇನು ಸಿಗುತ್ತೆ ಅಂತ ತೋರಿಸ್ತಾ ಇದ್ದೆ ಅಷ್ಟೇ. ಸರಿಯಾಗಿದ್ದೀರಾ ಇಬ್ರು. ಅದಕ್ಕೆ ನಾವಿಬ್ರು ಬೆಸ್ಟ್ ಫ್ರೆಂಡ್ಸು. ಹೌದು, ನೀನೇನೆ ಇಲ್ಲಿ? ಇರುತ್ತಲ್ಲೇ, ತರಕಾರಿ ತಗೊಳಕ್ ಬಂದಿದ್ದೀನಿ. ಬೆಳಗ್ಗೆ ಇದ್ರೆ ಅಡಿಗೆ ತಿಂಡಿ ಎಲ್ಲ ಮಾಡ್ಬೇಕಲ್ವಾ? ಹೌದೌದು, ಮನೇಲಿ ಗರ್ಭಿಣಿ ಇದ್ದಾಳೆ, ಟೈಮಿಗೆ ಸರಿಯಾಗಿ ಎಲ್ಲ ಆಗ್ಬೇಕಲ್ವಾ? ಈಗ ಒಂದು ಕೆಲಸ ಮಾಡೋಣ, ನಾನು ನೀನು 2 ಪ್ಲೇಟು ಬೇಲ್ಪುರಿ, 2 ಪ್ಲೇಟ್ ಪಾನಿಪುರಿ ತಿನ್ನಲ್ವಾ? 2 3 ಪ್ಲೇಟು. ನಿಮ್ಮಿಬ್ರು ಕ್ರೇವಿಂಗು ಸೇಮ್ ಟು ಸೇಮ್ ಇದೆ. ಹೌದು ಕಣೆ, ತಿಂತೀವಿ. ನಿನಗೇನ? ಕೊಡಿ, ತಗೊಳ್ಳಿ. ತಗ. ರಾಧಿಕಾ, ಟೇಸ್ಟ್ ಹೇಗಿದೆಯಾ? ಸೂಪರ್ ಆಗಿದೆ ಅಜ್ಜಿ. ಅದಕ್ಕೆ ಮತ್ತೆ ನಾವ್ ಯಾವಾಗ ಇಲ್ಲಿಗೆ ಬರೋದು ಅದೇನೆ. ಅಜ್ಜಿ ನನಗೆ ಫೋನ್ ಬರ್ತಿದೆ, ನಾನು ಮಾತಾಡ್ಕೊ ಬರ್ತೀನಿ. ಬೇಗ ಬರೇ. ಲಚ್ಚಿ, ಮತ್ತೆ ಕರ್ಣನಿಧಿದು ಪ್ರಸ್ಥಶಾಸ್ತ್ರ ಹೇಗ್ ನಡೀತೆ? ತುಂಬಾ ಚೆನ್ನಾಗಾಯ್ತು ಕಣೆ. ಆದ್ರೆ ನಮ್ಮನೆಯವ್ರ ವಿಷಯ ಗೊತ್ತಲ್ವಾ, ಆಗಾಗ ಚಡಿ ಏಟ್ ಬಿದ್ರೆ ಅದೆಲ್ಲ ಸರಿ ಹೋಗೋದು.